ಜಾತಿಗಣತಿಯಲ್ಲಿ ಕ್ರಿಶ್ಚಿಯನ್ ಹೆಸರೇ ಸೇರಿಸಿಲ್ಲ. ಬಿಜೆಪಿಯವರಿಗೆ ಧರ್ಮದ ಹುಚ್ಚು ಹಿಡಿದಿದೆ ಅಂತ ಕೇಸರಿ ಪಡೆಯ ವಿರುದ್ಧ ಸಚಿವರಾಗಿರುವಂಥ ಶಿವರಾಜ್ ತಂಗಡಗಿ ಕಿಡಿಕಾರಿದ್ದಾರೆ. ನಾವು ಯಾವುದೇ ಹೆಸರು ಸೇರ್ಪಡೆ ಮಾಡಿಲ್ಲ, ಈ ಹೆಸರು ಇರಲಿ ಅಂತ ಆಯೋಗಕ್ಕೆ ಮನವಿ ಮಾಡಿದ್ದೇವೆ. ಸೊ ಬಿಜೆಪಿಯವರ ಆಡಳಿತ ಸದ್ದಾಂ ಹುಸೇನ್ ಆಡಳಿತ ಆಗಿದೆ ಅಂತೇಳಿ, ಕಾಂಗ್ರೆಸ್ ಆಡಳಿತವು ಸರ್ವ ಸ್ವತಂತ್ರ ಆಡಳಿತ ಅಂತ ಕೊಪ್ಪಳದಲ್ಲಿ ಸಚಿವರಾಗಿರುವಂಥ ಶಿವರಾಜ್ ತಂಗಡಗಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವರು ಬಿಜೆಪಿಯವರ ಆಡಳಿತ ಒಂಥರ ಸದ್ದಾಂ ಹುಸೇನ್ ಆಡಳಿತ ಇದ್ದಂಗೆ, ಕಾಂಗ್ರೆಸ್ನವ್ರ ಆಡಳಿತ ಸಿದ್ದರಾಮಯ್ಯರ ಆಡಳಿತ ಸರ್ವ ಸ್ವತಂತ್ರ ಆಡಳಿತ ಇದ್ದಂಗೆ. ಯಾರು ಮನವಿ ಕೊಡ್ತಾರೋ ಆ ಮನವಿಯನ್ನು ನಾವು ಸ್ವೀಕಾರ ಮಾಡಿ ಅದನ್ನು ಸೇರಿಸುವಂಥ ನಾವು ಬರ್ಸಂತ ಹೇಳಕತ್ತೀವೇನು? ಯಾರಿಗಾರ ನಾವು ಇದನ್ನೇ ಬರ್ಸ್ಬೇಕಂತ ಯಾರಿಗಾರ ನಾವು ಒತ್ತಾಯ ಮಾಡಕತ್ತೀವೇನು? ಇಲ್ಲ, ನಾವು ಅದನ್ನು ಕಾಲಮ್ ಹಾಕಿದ್ದೀವಿ. ಬರ್ಸೋದು ಬಿಡೋದು ಅವ್ರಿಗೆ ಬಿಟ್ಟಂತ ಇರೋ ಸರ್ವ ಸ್ವತಂತ್ರ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಇನ್ನೂ ಸ್ಪಷ್ಟವಾಗಿ ಹೇಳ್ತೀವಿ. ಹೀಗೆ ನೋಡ್ರಿ, ಅದೆಲ್ಲ ಅವರು ಯೋಚನೆ ಮಾಡೋದು, ಅವ್ರಿಗೆ ಆಲ್ರೆಡಿ ಅವ್ರಿಗೆ ಧರ್ಮದ ಹುಚ್ಚಿಡ್ಕೊಂಬಿಟ್ಟೈತೆ. ಧರ್ಮದ ಬಗ್ಗೆ ಮಾತಾಡೋದನ್ನು ಯಾವ ರೀತಿ ಸರ್, ಕಾಲಮ್ ಮಾಡೋದು ಆಯೋಗ ಈಗ ನಾವು ಇನ್ನೊಂದು ಆಯೋಗ ಮಾಡಿದ್ವಿ, ಒಂದು ವರದಿ ಕೊಟ್ಟರು. ಆ ವರದಿ ಒಳಗೆ ಕೆಲವೊಂದಿಷ್ಟು ಲೋಪಗಳದವು ಅಂತ ನೀವೇ ಮಾಧ್ಯಮದೊಳಗೆ ಬಂತು. ಇವರು ಬಿಜೆಪಿಯವರ ಆಡಳಿತ ಒಂಥರ ಸದ್ದಾಂ ಹುಸೇನ್ ಆಡಳಿತ ಇದ್ದಂಗೆ, ಕಾಂಗ್ರೆಸ್ನವ್ರ ಆಡಳಿತ ಸಿದ್ದರಾಮಯ್ಯರ ಆಡಳಿತ ಸರ್ವ ಸ್ವತಂತ್ರ ಆಡಳಿತ ಇದ್ದಂಗೆ. ಯಾರು ಮನವಿ ಕೊಡ್ತಾರೋ ಆ ಮನವಿಯನ್ನು ನಾವು ಸ್ವೀಕಾರ ಮಾಡಿ ಅದನ್ನು ಸೇರಿಸುವಂಥ ನಾವು ಬರ್ಸಂತ ಹೇಳಕತ್ತೀವೇನು? ಯಾರಿಗಾರ ನಾವು ಇದನ್ನೇ ಬರ್ಸ್ಬೇಕಂತ ಯಾರಿಗಾರ ನಾವು ಒತ್ತಾಯ ಮಾಡಕತ್ತೀವೇನು? ಇಲ್ಲ, ನಾವು ಅದನ್ನು ಕಾಲಮ್ ಹಾಕಿದ್ದೀವಿ. ಬರ್ಸೋದು ಬಿಡೋದು ಅವ್ರಿಗೆ ಬಿಟ್ಟಂತ ಇರೋ ಸರ್ವ ಸ್ವತಂತ್ರ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಇನ್ನೂ ಸ್ಪಷ್ಟವಾಗಿ ಹೇಳ್ತೀವಿ. ಹೀಗೆ ನೋಡ್ರಿ, ಅದೆಲ್ಲ ಅವರು ಯೋಚನೆ ಮಾಡೋದು, ಅವ್ರಿಗೆ ಆಲ್ರೆಡಿ ಅವ್ರಿಗೆ ಧರ್ಮದ ಹುಚ್ಚಿಡ್ಕೊಂಬಿಟ್ಟೈತೆ. ಧರ್ಮದ ಬಗ್ಗೆ ಮಾತಾಡೋದನ್ನು ಯಾವ ರೀತಿ ಸರ್, ಕಾಲಮ್ ಮಾಡೋದು ಆಯೋಗ ಈಗ ನಾವು ಇನ್ನೊಂದು ಆಯೋಗ ಮಾಡಿದ್ವಿ, ಒಂದು ವರದಿ ಕೊಟ್ಟರು. ಆ ವರದಿ ಒಳಗೆ ಕೆಲವೊಂದಿಷ್ಟು ಲೋಪಗಳದವು ಅಂತ ನೀವೇ ಮಾಧ್ಯಮದೊಳಗೆ ಬಂತು. ಇವರು ಬಿಜೆಪಿಯವರ ಆಡಳಿತ ಒಂಥರ ಸದ್ದಾಂ ಹುಸೇನ್ ಆಡಳಿತ.